ಗೈಸ್, ನಾವು ಪ್ರೀವಿಯಸ್ ಕ್ಲಾಸ್ ಒಳಗಡೆ ಸೆಟ್ ಡೇಟಾನ ಕಲ್ತಿದ್ರಿ. ಸೆಟ್ ಡೇಟಾ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಬೇಕಾದ್ರೆ ನೀವು ಇಗ್ನೋರ್ ಮಾಡ್ಬೋದು. ಸೊ ಇವಾಗ ನಾವು ಡಿಫ್ರೆಂಟ್ ಡೇಟಾ ಟೈಪ್ಸ್ನ ಪೈಥಾನ್ ಒಳಗಡೆ ಕಲ್ತಿದ್ದೀರಲ್ವಾ. ಇವಾಗ ಅದರೊಳಗಡೆ ಡಿಫ್ರೆನ್ಸ್ ಏನಂತ ನೋಡೋಣ. ಸೊ ಇವಾಗ ಇಂಟಿಜರ್ ಡೇಟಾ ಟೈಪ್ ಅಂತ ಬಂದ ತಕ್ಷಣ ನಮಗೆ ಯಾವುದೇ ರೀತಿ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಏನಿಲ್ಲ, ಜಸ್ಟ್ ನಂಬರ್ ಇತ್ತು ಅಂದರೆ ಅದನ್ನ ಇಂಟಿಜರ್ ಅಂತ ಕರೆದ್ರಿ. ಮತ್ತು ಸ್ಟ್ರಿಂಗ್ ಅಂತಂತಂದರೆ ಈ ಥರ ಕೋಟ್ಸ್, ಸಿಂಗಲ್ ಕೋಟ್ಸ್ ಆಗಿರ್ಬೋದು, ಡಬಲ್ ಕೋಟ್ ಆಗಿರ್ಬೋದು, ಸಿಂಗಲ್ ಕೋಟ್ ಆಗಿರ್ಬೋದು, ಅಥವಾ ಡಬಲ್ ಕೋಟ್ ಆಗಿರ್ಬೋದು, ಅಥವಾ ತ್ರಿಬಲ್ ಕೋಟ್ನ ಈ ಥರ ಇರ್ಬೋದು, ಅಥವಾ ಸಿಂಗಲ್ ಕೋಟ್ ತ್ರಿಬಲ್ ಕೋಟ್ದು ಈ ಥರ ಇರ್ಬೋದು. ಇದಿಷ್ಟು ನಾವು ಸ್ಟ್ರಿಂಗ್ ಅಂತ ಕರೆದ್ರಲ್ವಾ, ಸ್ಟ್ರಿಂಗ್ ಟೈಪ್ ಅಂತ ಕರೆದ್ರಿ. ಮತ್ತು ಅರೇ ಡೇಟಾ ಟೈಪ್ನ ಯಾವ ಥರ ನಾವು ಕನ್ಸಿಡರ್ ಮಾಡಿದ್ರಪ್ಪ ಅಂದರೆ, ಅರೇ ಅಂತಲೇ ಹೇಳಿದೆ ನಾನು, ಇದು ಲೀಸ್ಟ್ ಡೇಟಾ ಟೈಪು. ಮತ್ತು ಇನ್ಯಾವ ಥರ ಟೈಪ್ನ ನೋಡಿದ್ರೆ ನಾವು ಡಿಕ್ಷನರಿ ಟೈಪ್ನ ನೋಡಿದ್ರಿ. ಡಿಕ್ಷನರಿ ಅನ್ನೋದು ಕೀ ಆ್ಯಂಡ್ ವ್ಯಾಲ್ಯೂ ಪೇರಾಗಿ ಇರುತ್ತೆ. ಇದು ಡಿಕ್ಷನರಿ ಟೈಪ್ ನೋಡಿದ್ದು. ಮತ್ತು ಸೆಟ್ ಅದೇ ಥರ ಇತ್ತು ಅಂದರೆ ಅದನ್ನು ಸೆಟ್ ಅಂತ ಕರೆದ್ರಿ. ಮತ್ತು ಟಪಲ್ ಡೇಟಾ. ಸೊ ಇವಾಗ ನಿಮಗೆ ಒಂದು ಬಂದಿರ್ಬೋದು. ಸೊ ಇಷ್ಟು ಥರ ಡೇಟಾ ಅನ್ನೋದು ಈ ಥರ ಇಷ್ಟು ಡೇಟಾ ಥರ ನಾವು ನೋಡಿದ್ರಿ ಅಲ್ವಾ. ಸೊ ಇವಾಗ ಇದು ಡಿಫ್ರೆನ್ಸ್ ಏನು, ಒಂದಕ್ಕೊಂದು ಡಿಫ್ರೆನ್ಸ್ ಏನು ನೋಡಿರಿ. ಡಿಫ್ರೆನ್ಸ್ ಅಂತಂದರೆ ಸಿಂಪಲ್ ಡಿಫ್ರೆನ್ಸ್ ಅಷ್ಟೇ. ಸೊ ನಾನಿವಾಗ ಇಲ್ಲಿ ಆಕ್ಸೆಸ್ ಅಂತ ಬರ್ಕೊತೀನಿ. ಆಕ್ಸೆಸ್ ಅನ್ನೋ ಮೀನಿಂಗು ನಾನು ಯಾಕೆ ಬರ್ಕೊತ ಇದ್ದೀನಿ ಅಂತಂದರೆ, ಒಂದು ಡೇಟಾನ ನೋಡಬೇಕಪ್ಪ. ನಾವು ಆಲ್ರೆಡಿ ಡೇಟಾನ ನೋಡೋದನ್ನ ಯಾವ ಥರ ಅಂತ ನೋಡಿದ್ರಿ. ಅಂದರೆ ನಾನಿವಾಗ ಸ್ಟ್ರಿಂಗ್ ಡೇಟಾನ ನಾನು ನೋಡೋದಕ್ಕೆ ನಾವು ಯಾವ ಥರ ಬಳಸಿದ್ರಿ. ಸೊ ಇದು ನೀವು ಆಕ್ಸೆಸ್ ಅಂತ ನೀವು ಆಮೇಲೆ ಹೇಳ್ತೀನಿ, ಇದು ಆಕ್ಸೆಸ್ ಸಿಂಪಲ್ ಮೀನಿಂಗ್ ಹೆಂಗೆ ಅಂತ. ಸೊ ನಾವು ಸ್ಟ್ರಿಂಗ್ ಡೇಟಾನ ನಾವು ನೋಡಬೇಕು. ಔಟ್ಪುಟ್ ನೋಡೋದಕ್ಕೆ ಹೆಂಗೆ ನೋಡಿದ್ರಿ, ಪ್ರಿಂಟ್ ಫಂಕ್ಷನ್ ಬಳಸಿ ಸ್ಟ್ರಿಂಗ್ ಡೇಟಾನ ನಾವು ಹಾಕಿದ್ರೆ ನಮಗೆ ಔಟ್ಪುಟ್ ಕೊಡ್ತಲ್ಲ, ಸೇಮ್. ಸೊ ಇವಾಗ ಇದೊಂದು ರೀತಿ ಆಕ್ಸೆಸ್ ಅಂತ ಕರಿಬೋದು. ಪ್ರಿಂಟ್ ಅನ್ನೋದು ಔಟ್ಪುಟ್ ಅಂತ ನಾವು ಕರಿಬೋದು, ಔಟ್ಪುಟ್ ಅಂತ ನಾವು ಕರಿತಿದ್ದೀನಿ. ನಾನು ಸಿಂಪಲಾಗಿ ಆಕ್ಸೆಸ್ ಅಂತ ಕರ್ಕೊತಾ ಇದ್ದೀನಿ. ನಾನು ಇವಾಗ ಇದನ್ನು ನನಗೆ ಅರ್ಥ ಆಗೋದಕ್ಕೋಸ್ಕರ ಅಲ್ಲ, ನಿಮಗೂ ಅರ್ಥ ಆಗೋ ರೀತಿ ನಾನು ಅರ್ಥ ಮಾಡ್ಕೊಳ್ಳೋ ರೀತಿ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಔಟ್ಪುಟ್ ಅಂತ ನಾನು ಕರಿತಾ ಇದ್ದೀನಿ, ಒಂದು ಪ್ಲೇಸಲ್ಲಿ ನಾನು ಔಟ್ಪುಟ್ ಅಂತ ಕರಿತೀನಿ, ಒಂದು ಪ್ಲೇಸಾಗಿ ಆಕ್ಸೆಸ್ ಅಂತ ಕರಿತೀನಿ. ಸೊ ಇವಾಗ ಅದನ್ನು ಸ್ಟ್ರಿಂಗ್ ಡೇಟಾನ ನಾನು ನೋಡಿದೆ. ಅದೇ ಥರ ಲೀಸ್ಟ್ ಡೇಟಾ ನೋಡೋದಕ್ಕೂ ಪ್ರಿಂಟ್ ಆಫ್ ಲೀಸ್ಟ್ ಡೇಟಾ, ಪ್ರಿಂಟ್ ಆಫ್ ಡಿಕ್ಷನರಿ ಅಂಡರ್ಸ್ಕೋರ್ ಡೇಟಾ ಅಂತಲೂ ಕರಿಬೋದು. ಸೊ ಇವಾಗ ಅದ್ರಾಗಿರೋ ಪರ್ಟಿಕ್ಯುಲರ್ ಒಂದು ಐಟಮ್ನ ನಾನು ಏನಂತ ಕೇಳಿದೆ ಫಸ್ಟ್ ಆಲ್ರೆಡಿ ನೋಡಿರಿ. ಡೇಟಾ ಅನ್ನೋದು ಐಟಮ್ ಅಂತ ಕರಿಬೋದು. ಐಟಮ್ ಅಂತ ಕರಿಬೋದು. ಅದ್ರಾಗಿರೋ ವ್ಯಾಲ್ಯೂಸ್ನ ಏನಂತ ಕರಿಬೋದು ನಾವು, ಅದರಲ್ಲಿರೋ ವ್ಯಾಲ್ಯೂಸ್ನ ನೀವು ಏನಂತ ಕರಿಬೋದು, ಐಟಮ್. ಒಂದೊಂದು ಪ್ಲೇಸಾಗೆ ಒಂದೊಂದರೊಳಗಡೆ ಇವಾಗ ನೋಡಿರಿ, ಲೀಸ್ಟಾಗಿ ಬಂದರೆ ಐಟಮ್ ಅಂತ ಕರೀತಾರೆ. ಅದೇ ಡಿಕ್ಷನರಿ ಒಳಗೆ ಬಂದರೆ ವ್ಯಾಲ್ಯೂ ಅಂತ ಕರೀತಾರೆ. ಸೆಟ್ ಒಳಗೆ ಬಂದರೆ ನಿನಗೆ ಯಾವುದೇ ರೀತಿ ಬರಲ್ಲ. ಇದರಲ್ಲಿನೂ ಕೂಡ ಇದ್ರಾಗ ಐಟಮ್ ಅಂತ ಕರೀತಾರೆ. ನಿಮ್ಗೆ ಸಿಂಪಲಾಗಿ ಅರ್ಥ ಆಗೋದಕ್ಕೋಸ್ಕರ ಡೇಟಾ ಅಂತ ಕರಿಕೊಳ್ರಿ, ಇಲ್ಲ ಐಟಮ್ ಅಂತ ಕರೆದ್ರೂ ನಡೀತದೆ, ಏನಾಗಲ್ಲ. ಸೊ ಈ ಪರ್ಟಿಕ್ಯುಲರ್ ಒಂದು ಐಟಮ್ನ ನಾನು ನೋಡಬೇಕಲ್ವಾ, ಅದನ್ನೇ ಯಾವ ಥರ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಾಗಿ ನೋಡಿದೆ. ಹೆಂಗೆ ಇವಾಗ ಸಿಂಪಲಾಗಿ ನಾನು ಸ್ಟ್ರಿಂಗ್ ಡೇಟಾನೇ ತಗೊತೀನಿ ಎಕ್ಸಾಂಪಲ್ ಆಗಿ. ಸೊ ಸ್ಟ್ರಿಂಗ್ ಡೇಟಾನ ಇಲ್ಲಿ ಬರ್ಕೊತೀನಿ, ನನ್ನ ಹೆಸರೇ ಬರಿತೀನಿ. ಇದು ಸ್ಟ್ರಿಂಗ್ ಡೇಟಾ ಅಲ್ವನಪ್ಪ. ಇದು ಒಂದು ಹೇಳಿದೆ ನಾನು ಇವಾಗ, ಔಟ್ಪುಟ್ಟು ಆಕ್ಸೆಸ್ಸು. ಸೊ ಇವಾಗ ಅದನ್ನ ಹೊರಗಿರೋ ಡೇಟಾ ನೋಡೋದಕ್ಕೆ ಹಿಂಗಂತ ಹೇಳಿದೆ, ಸ್ಟ್ರಿಂಗ್ ಡೇಟಾ. ಸೊ ನನಗೆ ಇದು ಕಂಪ್ಲೀಟ್ ಇವಾಗ ಮೊನೋಜನ್ ಅನ್ನೋದನ್ನ ಡೇಟಾನ ಕೊಡ್ತು. ಸೊ ನನಗೆ ಪರ್ಟಿಕ್ಯುಲರಾಗಿ ಇದು ನೋಡಬೇಕು. ಇದೊಂದು ಐಟಮ್ ಅಲ್ವಾ, ಎಮ್ ಅನ್ನೋದು ಒಂದು ಐಟಮು, ಒಂದು ಕ್ಯಾರೆಕ್ಟರ್ ಅನ್ನೋದು ಇವಾಗ ಇಲ್ಲಿ ಐಟಮ್. ಈ ಐಟಮ್ ನೋಡೋದಕ್ಕೆ ನಾವು ಕಲ್ತಿದ್ದೀರಿ ಏನಂತ, ಈ ಸ್ಕ್ವೇರ್ ಬ್ರ್ಯಾಕೆಟ್ ಅಂದರೆ ನೋಡ್ರಿ, ಇದ್ರ ಜೊತೆಗೆ ಇದ್ರ ಪಕ್ಕದಾಗೆ ಈ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿ ಅದ್ರ ಪೊಸಿಷನ್ ನಾವು ಕೊಟ್ಟರೆ ನಮಗೆ ರಿಟರ್ನ್ ಮಾಡ್ತು. ಅಂದರೆ ಆ ಐಟಮ್ನ ನಮ್ಗೆ ರಿಟರ್ನ್ ಮಾಡ್ತು, 0 ಪೊಸಿಷನಾಗಿ ಅದು ಇದೆ ಅಂತ. ಸೊ ಇದನ್ನೇ ನಾನು ಆಕ್ಸೆಸ್ ಅಂತ ಕರೀತಾ ಇರೋದು. ಸಿಂಪಲ್ಲಾಗಿ ಇದಿಷ್ಟು ನನ್ನ
ಆಕ್ಸೆಸ್ ಅಂತ ಕರಿತಾ ಇದ್ದೀನಿ. 0 ಪೊಸಿಷನ್ ಆಗಿರೋ ಡೇಟಾನ ನೋಡ್ತಾ ಇದ್ದೀನಿ. ಸೊ ಅದನ್ನು ನಾನು ಆಕ್ಸೆಸ್ ಅಂತ ಕರಿತಾ ಇದ್ದೀನಿ. ಅಥವಾ ಔಟ್ಪುಟ್ ಅದನ್ನು ಕರಿಬೋದು, ಏನೂ ಇಲ್ಲ. ಔಟ್ಪುಟ್ಟು 0 ಪೊಸಿಷನ್ ಆಗಿರೋ ಔಟ್ಪುಟ್ನ ನಂಗೆ ಕೊಡ್ತಾ ಇತ್ತು. ಸರಿನಾ? ಅದೇ ರೀತಿಯಲ್ಲಿ ಇವಾಗ ಆಕ್ಸೆಸ್ ಅನ್ನೋದಾಯಿತು. ಇವಾಗ ಇದಕ್ಕೆ ನಾವಿಲ್ಲಿ ಕಲ್ತಿದ್ದೀವಿ ನೋಡ್ರಿ, ಲೀಸ್ಟ್ ಒಳಗಡೆ ನಾವೇನು ಮೆಥಡ್ ಕಲ್ತಿದ್ದೀರಪ್ಪ, ಒಂದು ಹಾಕ್ಬೋದು, ತೆಗಿಬೋದು ಅಂತ ಕಲ್ತಿದ್ದೀರಲ್ವ ಲೀಸ್ಟ್ ಒಳಗಡೆ. ನಿಮಗೆ ಇವಾಗ ಲೀಸ್ಟ್ ಡೇಟಾ ಒಂದು ಸಿಂಪಲಾಗಿ ಒಂದು ಎಕ್ಸಾಂಪಲ್ ಹಿಂಗೆ ಬರ್ಕೊಳ್ಳಿ. ಇವಾಗ ಲೀಸ್ಟ್ ಡೇಟಾಗೆ ಪಾಪನ ಒಂದು ಮೆಥಡ್ ಅಂದರೆ ಪುಷ್ ಅನ್ನೋ ಮೆಥಡ್ ನಾವು ಕಲ್ತಿದ್ರಲ್ವ. ಪುಷ್ ಮೆಥಡ್ ಏನು ಮಾಡುತ್ತೆ, ಒಂದು ಹೊಸ ಐಟಮ್ನ ಇವಾಗ ಇಲ್ಲಿ ನನ್ನ ಹೆಸರು ಬರ್ಕೊತೀನಿ, ಈ ಐಟಮ್ನ ಇದು ಆ್ಯಡ್ ಮಾಡುತ್ತೆ ಅಂತ ಹೇಳಿದ್ನಲ್ವ. ಸೊ ಇವಾಗ ಇಲ್ಲಿ ಥರ ಹಿಂಗೆ ಮೆಥಡ್ಸು ಆಕ್ಸೆಸ್ ಅನ್ನೋದು ಬರ್ತಾ ಇದೆ. ಸೊ ಇವಾಗ ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇದಕ್ಕೂ ಸ್ಟ್ರಿಂಗಿಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಈ ವರ್ಡ್ನ ತಲೆ ಇಟ್ಕೊಳ್ಳಿ, ಮ್ಯೂಟೇಬಲ್ ಮತ್ತು ಇಮ್ಮ್ಯೂಟೇಬಲ್. ಇದೇ ಡಿಫ್ರೆನ್ಸ್ ಇಲ್ಲಿ ಬರೋದಿಲ್ಲ ಒಳಗಡೆ ಎಲ್ಲ ಕಾನ್ಸೆಪ್ಟಿಗೂ. ಇಷ್ಟು ಕಾನ್ಸೆಪ್ಟ್ ಒಳಗೂ ಇಂಟಿಜರ್ ಒಳಗಡೆ, ಸ್ಟ್ರಿಂಗ್ ಒಳಗಡೆ, ಲೀಸ್ಟ್ ಒಳಗಡೆ, ಡಿಕ್ಷನರಿ ಒಳಗಡೆ, ಸೆಟ್ ಒಳಗಡೆ, ಟಪಲ್ ಒಳಗಡೆ ಇವೆರಡೇ ಡಿಫ್ರೆನ್ಸ್ ಬರುತ್ತೆ. ಇವೆರಡು ಡಿಫ್ರೆನ್ಸ್ಗೆ ನಿಮ್ಗೆ ಅರ್ಥ ಆಗಬೇಕಂದ್ರೆ ಫಸ್ಟು ಇಲ್ಲಿ ಆಕ್ಸೆಸ್ ಅನ್ನೋದು ಅರ್ಥ ಆಗಬೇಕು. ಸೊ ಆಕ್ಸೆಸ್ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇದೆ ಅಲ್ವಾ. ನಾವಿವಾಗ ಫಸ್ಟ್ ಕ್ಯಾರೆಕ್ಟರ್ನ ಅಂದರೆ ಫಸ್ಟ್ ಐಟಮ್ನ ನಮ್ಗೆ ಇದು ಕೊಡ್ತಾಯಿದೆ ಅಂದರೆ ಇವಾಗ ಇಲ್ಲಿ ನಾನಿವಾಗ ಇದನ್ನು ನೋಡಬೇಕಪ್ಪ, ಈ ಐಟಮ್ನ ನೋಡ್ಬೇಕು ನಾನಿವಾಗ. ಆವಾಗ ನಾನೇನು ಇದಕ್ಕೂ ಇವಾಗ ಇಲ್ಲಿ ಎಂತ ಕೊಡ್ಬೋದು, ಪ್ರಿಂಟ್ ಲೀಸ್ಟ್ ಅಂಡರ್ಸ್ಕೋರ್ ಡೇಟಾ 0 ಅಂತ ಕೊಟ್ಟರೆ ನಿನಗೆ ಫಸ್ಟ್ ಪೊಸಿಷನ್ ಡೇಟಾನೇ ಕೊಡ್ತಾ ಇದ್ದೀನಿ, ಅಂದರೆ ಫಸ್ಟ್ ಐಟಮ್ನೇ ನಿಂಗೆ ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ಇವಾಗ ಇದು ಆಕ್ಸೆಸ್ ಅಂತ ಗೊತ್ತಾಯ್ತಲ್ವಾ. ಇದು ಈ ಮೆಥಡ್ ಮೂಲಕ ನೀನು ಪುಷ್ ಮಾಡ್ತಾ ಇರೋದು ಇದು ಒಂದು ರೀತಿಯಾಗಿ ಆಕ್ಸೆಸ್ಸೇ. ನೀವು ಯಾಕಂದರೆ ಇಲ್ಲಿ ನೋಡಿರಿ, ಡಾಟ್ ಬಳಸಿದ್ದೀರಿ, ಡಾಟ್ ಆಪ್ರೇಷನ್ನ ಬಳಸಿದ್ದೀವಿ. ಡಾಟ್ ಆಪ್ರೇಷನ್ ಬಳಸಿರೋದ್ರಿಂದ ಇಲ್ಲಿ ಆಕ್ಸೆಸ್ ಕಮ್ಯುನಿಕೇಟ್ ಮಾಡ್ತಾಯಿದ್ದೀರಿ. ಈ ಡಾಟ್ ಆಪ್ರೇಷನ್ನ ಬಳಸ್ಕೊಂಡು ನಾವು ಈ ಲೀಸ್ಟ್ ಒಳಗಡೆ ಕಮ್ಯುನಿಕೇಟ್ ಮಾಡ್ತಾಯಿದ್ದೀರಿ, ಮತ್ತು ಇಲ್ಲಿ ಸ್ಟ್ರಿಂಗ್ ಒಳಗಡೆ ನಾವು ಕಮ್ಯುನಿಕೇಟ್ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಕಮ್ಯುನಿಕೇಟ್ ಮಾಡ್ತೀವಿ, ಒಂದು ಹಾಕೋದು ತೆಗೆಯೋದು ಏನೋ ಒಂದು ಮಾಡ್ತಾಯಿದ್ದೀವಿ, ಅದನ್ನೇ ಆಕ್ಸೆಸ್ ಅಂತ ಕರೀತಾ ಇರೋದು. ಸೊ ಇವಾಗ ಇದರೊಳಗಡೆ ಆಕ್ಸೆಸ್ ಅಂತ ಗೊತ್ತಾಯಿದ್ದೀವಿ. ಅಲ್ಲಿವಾಗ ಕೆಲವೊಂದು ಟೈಪ್ ಒಳಗಡೆ ಅಂದರೆ ಇವಾಗ ಇಷ್ಟು ಟೈಪ್ ಒಳಗಡೆ ಆಕ್ಸೆಸಬಲ್ ಅಂದರೆ ನಾವು ಈಚೆಗೆ ತೆಗಿಬೋದು, ಅರ್ಥ ಮಾಡ್ಕೊಳ್ಳಿ. ಇವಾಗ ಅದರಲ್ಲಿರೋದನ್ನ ಈಚೆ ತೆಗಿಬೋದು, ಬಟ್ ಹಾಕೋದಕ್ಕೆ ಆಗಲ್ಲ. ಸಮ್ ಡೇಟಾ ಟೈಪ್ ಅನ್ನೋದು ಅಲೋ ಮಾಡಲ್ಲ. ಆ ಕಾನ್ಸೆಪ್ಟ್ನೇ ಇಲ್ಲಿ ಕರೀತಾ ಇರೋದು ಏನಪ್ಪ ಅಂತಂದರೆ ಮ್ಯೂಟಬಲ್, ಇಮ್ಮ್ಯೂಟಬಲ್. ಮ್ಯೂಟಬಲ್ ಅಂತಂತಂದರೆ ಇವಾಗ ಇಲ್ಲಿ 12 ಇದೆಯಲ್ವಾ, ಇದನ್ನು ನಾವು ಚೇಂಜ್ ಮಾಡ್ಬೋದು. ಆ ಪೊಸಿಷನ್ಗಿರೋ ಡೇಟಾ ನಾವು ಚೇಂಜ್ ಮಾಡ್ಬೋದು. ವಿ ಕ್ಯಾನ್ ಆಕ್ಸೆಸ್ ಮಾಡಿ ಆ ಡೇಟಾ ನಾವು ಇಲ್ಲಿ ನೋಟಲ್ಲಿ ಬರ್ಕೊಂಡ್ರೆ ನೀವು ಚೇಂಜ್ ಮಾಡ್ಬೋದು. ಇಲ್ಲ ಸಿಂಪಲಾಗಿ ಮಾಡಿಫೈ ಅಂತ ಬರ್ಕೊಳ್ಳಿ, ಅಥವಾ ಅಪ್ಡೇಟ್ ಅಂತ ಬರ್ಕೊಳ್ಳಿ. ಅಪ್ಡೇಟ್ ಮಾಡ್ಬೋದು, ಆಕ್ಸೆಸ್ ಮಾಡಿ ಅಪ್ಡೇಟ್ ಮಾಡ್ಬೋದು. ಅದು ಮ್ಯೂಟಬಲ್. ಆ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಿದೆ. ಅಂದರೆ ಇವಾಗ ಈ ಲೀಸ್ಟ್ ಒಳಗಡೆ ಅಂದರೆ ನಾವು ಈ ಟೈಪ್ ಬರ್ಕೊಂಡಿದ್ರಲ್ವ, ಈ ಟೈಪ್ ಯಾವುದಾದ್ರು ಅಲೋ ಮಾಡುತ್ತೋ ಆಕ್ಸೆಸ್ ಮಾಡಿ ಅದಕ್ಕೆ ಅಪ್ಡೇಟ್ ಮಾಡ್ತಾಯಿದ್ದೀರೋ ಅದನ್ನು ಮ್ಯೂಟಬಲ್ ಅಂತ ಕರಿತೀವಿ. ಅಪ್ಡೇಟ್ ಅಂತಲೂ ಕರಿಬೋದು, ಅಥವಾ ಮಾಡಿಫೈ ಅಂತಲೂ ಕರಿಬೋದು, ಅಥವಾ ಚೇಂಜ್ ಅಥವಾ ಮಾಡಿಫೈ, ಅಪ್ಡೇಟ್ ಏನಾದ್ರೂ ಕೂಡ ಅದನ್ನು ಮ್ಯೂಟಬಲ್ ಅಂತ ಕರೀತಾರೆ. ಇವಾಗ ಅದನ್ನೇ ಇಮ್ಮ್ಯೂಟಬಲ್ ಅಂತಂತಂದರೆ ಆಕ್ಸೆಸ್ ಮಾಡಿ ಅದಕ್ಕೆ ನಾವು ಅಪ್ಡೇಟ್ ಮಾಡೋದಕ್ಕೆ, ಮಾಡಿಫೈ ಮಾಡೋದಕ್ಕೆ, ಚೇಂಜ್ ಮಾಡೋದಕ್ಕೆ ಹೊರಟಿದ್ದೀವಿ, ಬಟ್ ಆದರೆ ಅದು ಆಗ್ತಿಲ್ಲ. ಆಗದೆ ಇರೋದನ್ನು ನಾಟ್ ಅನ್ನೋದು ಇದ್ರೊಳಗೆ ಬರ್ಕೊತೀನಿ ನಾನು. ನಾಟ್ ಅಪ್ಡೇಟು, ಚೇಂಜು, ಮಾಡಿಫೈ ಈ ಮೂರು ಆಗದೆ ಇರೋದನ್ನ ಇಮ್ಮ್ಯೂಟಬಲ್ ಅಂತ ಕರಿತೀವಿ. ಇವಾಗ ಇದನ್ನು ಒಂದೊಂದನ್ನೇ ನಾವಲ್ಲಿ ಕೋಡ್ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ಕೊತ ಬರ್ತೀನಿ ನಾನು ಇವಾಗ. ಸೊ ಇನ್ನೊಂದು ಫೈಲನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಫೈಲ್ನ ನಾವು ಹೆಂಗೆ ಬರೀಬೇಕು, ಡಾಟ್ ಫೈಲ್ ಬರ್ಕೊಂಡು ಅದರಿಂದ ಡಾಟ್ ಫಂಕ್ಷನಿಂದ ಬರ್ಕೊಬೇಕಲ್ವಾ. ಇದು ಪೈಥಾನ್ ಫೈಲ್ ಅಂತ ಅರ್ಥ ಆಯ್ತದೆ. ಸೊ ಇವಾಗ ನಾನು ರನ್ ಮಾಡ್ಕೊಂಡು ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಂಡೆ. ನಾನಿವಾಗ ಸಿಂಪಲಾಗಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ಟ್ರಿಂಗಿಂದ. ಸೊ ಸ್ಟ್ರಿಂಗ್ ಡೇಟಾನೇ ತಗೊತೀನಿ. ಸ್ಟ್ರಿಂಗ್ ಡೇಟಾದಾಗೆ ನಾನು ನನ್ನ ಹೆಸರು ಬರ್ಕೊತೀನಿ.
ಅದಕ್ಕೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಂತೀನಿ, ನೇಮಿಂಗ್ ಕನ್ವೆನ್ಷನ್ಗೋಸ್ಕರ ಹಂಗೆ ಬರ್ಕೊಂಡೆ. ಓಕೆನಾ. ಇವಾಗ ಇದ್ರೊಳಗಡೆ ನಾನು ಆಕ್ಸೆಸ್ ಮಾಡ್ತೀನಿ. ಫಸ್ಟು ಐಟಮ್ ನೋಡಿರಿ, ನಿಮಗೆ ಒಂದು ಸ್ಟೆಪ್ಪಾಗಿ ನಿಮ್ಗೆ ಅರ್ಥ ಆಗಬೇಕು. ಐಟಮ್ ಅಂತ ಅಂದ ತಕ್ಷಣ ಏನು ಬರಬೇಕು, ಇದು ಬರಬೇಕಲ್ಲ ನಿಮಗೆ, ಇದು ಒಂದು ಐಟಮು, ಸರಿನಾ. ಸೊ ಆ ಐಟಮ್ನ ನಾನು ಆಕ್ಸೆಸ್ ಮಾಡ್ತೀನಿ. ಐಟಮ್ನ ಆಕ್ಸೆಸ್ ಮಾಡೋದು ಹೆಂಗೆ, ಈ ಸ್ಕ್ವೇರ್ ಬ್ರ್ಯಾಕೆಟ್ನ ಬಳಸ್ಕೊಂಡು ಅದಕ್ಕಿರೋ ಪೊಸಿಷನ್ನ ನಾವು ಕೊಟ್ಟರೆ ಆಕ್ಸೆಸ್ ಆಗುತ್ತೆ. ರನ್ ಮಾಡ್ಕೊಳ್ಳಿ. ನೋಡಿ ಎಮ್ ಅಂತ ಕೊಡ್ತು. ಸೊ ಇವಾಗ ಇಲ್ಲಿ ಆಕ್ಸೆಸ್ ಮಾಡೋದಲ್ವಾ, ಇವಾಗ ಇದಕ್ಕೆ ಟ್ರೈ ಮಾಡೋಣ. ಅಪ್ಡೇಟ್ ಅಥವಾ ಚೇಂಜ್ ಮಾಡೋದಕ್ಕೆ, ಮಾಡಿಫೈ ಮಾಡೋದಕ್ಕೆ ಟ್ರೈ ಮಾಡೋಣ. ಇದನ್ನು ಈ ವೇರಿಯೇಬಲ್ಗೆ ನಾನು ಎನ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅಂದರೆ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲ ಇವಾಗ ಸ್ಮಾಲ್ ಲೆಟ್ರಲ್ಲಿದೆ, ಕ್ಯಾಪಿಟಲ್ ಎಮ್ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಪ್ಪ. ಸೊ ಇವಾಗ ನೋಡಿ, ಸ್ಟ್ರಿಂಗ್ ಒಳಗಡೆ ಇದನ್ನ ಹಾಕ್ಬಿಟ್ಟು ಫಸ್ಟ್ ರನ್ ಮಾಡಿ. ನಿಮಗೆ ನಾವು ಮೆಥಡ್ನ ಕಾಲ್ ಮಾಡಿದಾಗ ಇನ್ಪುಟ್ ಕೊಡೋದಾಗ ಬೇಡ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹಂಗೆ ಮಾಡಿದ್ರಲ್ವ. ಇವಾಗ ಇಲ್ಲಿದ್ದ ಥರ ಕೊಡೋಣ, ಇಲ್ಲಿ ಅಪ್ಡೇಟ್ ಆಗೋದಕ್ಕೆ ಕೊಡ್ದಲ್ಲ ಟ್ರೈ ಮಾಡೋಣ, ಅಂದರೆ ಅಲೋ ಮಾಡುತ್ತೋ ಇಲ್ಲ, ಪೈಥಾನ್ ಅಲೋ ಮಾಡುತ್ತಲ್ಲ ಟ್ರೈ ಮಾಡೋಣ. ಮತ್ತು ರನ್ ಮಾಡಿ ನೋಡಿ, ಸಪೋರ್ಟ್ ಮಾಡ್ತಿಲ್ಲ. ಸ್ಟ್ರಿಂಗ್ ಆಬ್ಜೆಕ್ಟ್ ಡಸಂಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್. ಸೊ ಇಲ್ಲ ಐಟಮ್ ಅಸೈನ್ಮೆಂಟ್ ಅನ್ನೋದು ಏನಂತ ಕರಿತಾ ಇದ್ದೀರಿ, ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀರಿ. ಸೊ ನೀವು ಇವಾಗ ಇದನ್ನು ಬರ್ಕೊಬೋದು, ಮಾಡಿಫೈ ಅಂತ ಕರೆದಲ್ವಾ, ಐಟಮ್ ಅಸೈನ್ಮೆಂಟ್ ಅಂತಲೂ ಕರಿಬೋದು. ಐಟಮ್ ಅಸೈನ್ಮೆಂಟ್ ಅಂತಂದರೆ ಅರ್ಥ ಆಗ್ತಾ ಇದೆಯಲ್ವಾ. ನೋಡಿ ಇದನ್ನೇ ಅಸೈನ್ಮೆಂಟ್ ಅಂತ ಕರೀತಾರೆ. ಈ ಡೇಟಾ ನಾವು ಇದ್ರೊಳಗಡೆ ಇಟ್ಟರೆ ಇದು ವೇರಿಯೇಬಲ್ ಆಯಿತು. ಇವಾಗ ಈ ವೇರಿಯೇಬಲ್ ಜೊತೆಗೆ ಇದು ಬರ್ತಾ ಇದೆ, ಇದು ಬರ್ತಾ ಇದೆ, ಸ್ಕ್ವೇರ್ ಬ್ರ್ಯಾಕೆಟ್ ಬರ್ತಾ ಇದೆ. ಸ್ಕ್ವೇರ್ ಬ್ರ್ಯಾಕೆಟ್ ಅಂತ ಬರ್ತಾ ಇರೋದ್ರಿಂದ ಈ ಎಮ್ ವ್ಯಾಲ್ಯೂ ಮತ್ತೆ 0 ಪೊಸಿಷನ್ನ ಪ್ಲೇಸ್ ಮಾಡ್ತಾಯಿದ್ದೀರಿ. ಅಂದರೆ ಅಪ್ಡೇಟ್ ಮಾಡೋದಕ್ಕೆ 0 ಪೊಸಿಷನ್ ಒಳಗಡೆ ಅಪ್ಡೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ಇದನ್ನೇನಂತ ಕರಿತೀರಿ, ಇಮ್ಯೂಟಬಲ್ ಅಂತ ಕರಿತೀವಿ. ಇದೊಂದು ಡಿಫ್ರೆನ್ಸ್ ಅರ್ಥ ಆಯಿತಾ. ಸೊ ಈ ಕಾನ್ಸೆಪ್ಟನ್ನ ನಾವು ಎಲ್ಲದಕ್ಕೂ ಅಪ್ಲೈ ಮಾಡ್ಕೊತ ಬರೋಣ ಇವಾಗ. ಸೊ ಇವಾಗ ಈ ಕಾನ್ಸೆಪ್ಟು ಇಮ್ಯೂಟಬಲ್ ಅಂತ ಅರ್ಥ ಆಯಿತು, ಯಾಕಂದರೆ ಅಪ್ಡೇಟ್ ಮಾಡೋಕ್ಕಾಗ್ತಿಲ್ಲ. ಇದನ್ನ ಕಮೆಂಟ್ ಮಾಡಿದ್ದೀನಿ. ಇವಾಗ ಲೀಸ್ಟ್ ಡೇಟಾ ಟೈಪ್ ನೋಡೋಣ. ಲೀಸ್ಟ್ ಡೇಟಾ ಟೈಪ್ನ ಯಾವ ಥರ ಡಿಫೈನ್ ಮಾಡ್ಕೊಬೇಕು ಅಂದರೆ, ಯಾವ ಥರ ನೋಡಬೇಕಂದ್ರೆ ಈ ಥರ ನೋಡಬೇಕು. ಇದರೊಳಗಡೆ ಒಂದು ಸಮ್ ವ್ಯಾಲ್ಯೂಸ್ನ ಇಟ್ಕೊಳ್ಳೋಣ. ಅಂದರೆ ನಮಗೆ ಗೊತ್ತಿರೋದೇ, ಇವಾಗ ನಾವು ನೋಡಿ ಇಂಟಿಜರ್ ಇಟ್ಕೊತಾ ಇದ್ದೀನಿ, ಬೂಲಿಯನ್ ವ್ಯಾಲ್ಯೂನ ಇಟ್ಕೊತಾ ಇದ್ದೀನಿ, ಸ್ಟ್ರಿಂಗ್ ವ್ಯಾಲ್ಯೂನ ಪಾಸ್ ಮಾಡ್ಕೊತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಇಷ್ಟನ್ನೇ ನೋಡೋಣ. ಮತ್ತು ಇದಕ್ಕೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡೋಕ್ಕೆ ಏನಂತ ಹೇಳಿದ್ರಪ್ಪ, ಈಕ್ವಲ್ ಸೈನ್ ಕೊಟ್ಟು ಅದರಿಂದ ನೇಮ್ ಬರೆದ್ರೆ ಅದೇ ವೇರಿಯೇಬಲ್ ಆಯಿತು. ಸೊ ಇವಾಗ ಲೀಸ್ಟ್ ಡೇಟಾ ಅಂತ ಬರ್ಕೊಂಡಿದ್ದೀನಿ. ಸೊ ಇವಾಗ ಆಕ್ಸೆಸ್ ಮಾಡೋಣ ಇದನ್ನು. ಲೀಸ್ಟ್ ಅಂಡರ್ಸ್ಕೋರ್ ಡೇಟಾ ಆಕ್ಸೆಸ್ ಮಾಡೋದಕ್ಕೆ ಈ ಥರ ಬರುತ್ತಿದ್ದು. ಇವಾಗ 0 ಪೊಸಿಷನ್ ತಗೊತೀನಿ. ಇದನ್ನು ಪ್ರಿಂಟ್ ಮಾಡೋದು ಬೇಡ, ರನ್ ಮಾಡೋಣ. ಅದು ಎರರ್ ಕೊಡೋದು ಆಕ್ಸೆಸ್ ಆಗ್ತಿದೆ, ಸರಿನಾ. ಸೊ ಇವಾಗ ಅದನ್ನ ಪ್ರಿಂಟ್ ಒಳಗೆ ಕೊಡಿ, ಆ ಡೇಟಾ ಏನು ಕೊಡ್ತಾಯಿದ್ದೆ ನಾನು ನೋಡಿ ಇವಾಗ. ಸೊ 0 ಪೊಸಿಷನ್ 12 ಕೊಡ್ತಾಯಿದೆ. ನಾನಿವಾಗ ಅದರೊಳಗಡೆ ನಾನು ಅಪ್ಡೇಟ್ ಮಾಡಬೇಕಲ್ವಾ. ಅಪ್ಡೇಟ್ ಮಾಡೋದಕ್ಕೆ ಒಂದು 12 ವ್ಯಾಲ್ಯೂನ ರಿವರ್ಸ್ ಆಗಿ ವ್ಯಾಲ್ಯೂ ನಾನು ಪಾಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡೋಣ, ರನ್ ಮಾಡಿ ನೋಡೋಣ. ನೋಡಿರಿ, ಇದು ಅಸೈನ್ಮೆಂಟ್ ಆಯಿತು. ಆವಾಗಲೇ ನಾವು ಇದನ್ನು ಈ ಥರ ರನ್ ಮಾಡಿದಾಗ ನಮಗೆ ಅದು ಕೊಡಲಿಲ್ಲ, ಎರರ್ ಬಂತು. ಅರ್ಥ ಆಗ್ತಾ ಇದೆಯಾ. ಅಂದರೆ ಇದು ಇಮ್ಯೂಟಬಲ್ ಕಾನ್ಸೆಪ್ಟು, ಇದು ಮ್ಯೂಟಬಲ್ ಕಾನ್ಸೆಪ್ಟು. ಇವಾಗ ನೀನು ಬೇಕಾದರೆ ಅದಾದಮೇಲೆ ಪ್ರಿಂಟ್ ಮಾಡೋದನ್ನ ಬೇಕಾದರೆ, ಅಂದರೆ ಡೇಟಾ ಅಪ್ಡೇಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕಾದ್ರೆ. ಸೊ ಇಲ್ಲಿ ನೀನು ಇವಾಗ ರನ್ ಮಾಡು, ನೋಡು. ಪ್ರೀವಿಯಸ್ ಆಗಿ ಏನಿತ್ತು, 12 ಅಂತಿತ್ತು. ಈ ಲೈನ್ ಎಕ್ಸಿಕ್ಯೂಷನ್ ಆಗಿಂದ ಮುಂಚೆ 12 ಇತ್ತು, ಇವಾಗ 21 ಆಗಿದೆ. ಯಾಕಂದರೆ ಇದು ಮ್ಯೂಟಬಲ್ ನೇಚರ್, ಅಂದರೆ ಅಸೈನ್ಮೆಂಟ್ನ ಅಂದರೆ ಅಪ್ಡೇಟ್ನ ನಾವು ಮಾಡ್ಬೋದು.
ಮ್ಯೂಟೇಬಲ್ ಮ್ಯೂಟೇಬಲ್ ಅಂತ ಕರಿತೀರಿ ಇದನ್ನು, ಅಷ್ಟೇನಿಲ್ಲ, ಅದೇ ಡಿಫ್ರೆನ್ಸು. ಇವಾಗ ಲೀಸ್ಟ್ ಡೇಟಾ ಟೈಪ್ ನೋಡಿದ್ರಿ, ಸ್ಟ್ರಿಂಗ್ ಡೇಟಾ ಟೈಪ್ನ ನೋಡೋಣ. ಸ್ಟ್ರಿಂಗ್ದು ನೋಡಿದ್ರಿ, ಲೀಸ್ಟ್ ಡೇಟಾ ಟೈಪ್ ನೋಡಿದ್ರಿ, ಇಂಟಿಜರ್ ನೋಡೋಣ. ಇವಾಗ ಇಂಟಿಜರ್ ಡೇಟಾ, ಇಂಟಿಜರ್ ಡೇಟಾದ ನಿನಗೆ ಆಲ್ರೆಡಿ ಒಂದೇ ವ್ಯಾಲ್ಯೂ ಇರುತ್ತೆ. ಒಂದೇ ವ್ಯಾಲ್ಯೂ ಇರೋದ್ರಿಂದ ನಿನಗೆ ಇದ್ರ ಪೊಸಿಷನ್ ಏನು ಮಾಡೋಷ್ಟೇನು ಬೇಕಾಗಿಲ್ಲ. ಆದ್ದರಿಂದ ನೀನು ಇದನ್ನು ತಲೆ ಕೆಡ್ಸ್ಕೊಳಷ್ಟು ಬೇಕಾಗಿಲ್ಲ. ನೋಡಿರಿ, ಒಂದೇ ವ್ಯಾಲ್ಯೂನೇ ಇದ್ರಿಗೆ ಬರ್ತೈತೆ. ಆದರೆ ನಿಂಗೆ ಸ್ಟ್ರಿಂಗ್ ಒಳಗಡೆ ಮಲ್ಟಿಪಲ್ ಪೊಸಿಷನ್ಸ್ ಬರ್ತೈತೆ. ಇಲ್ಲಿ ನೀವು ಹಿಂಗೆ ಕನ್ಫ್ಯೂಷನ್ ಮಾಡ್ಕೊಬಾರ್ದು. ಈ ಒಂದು ವ್ಯಾಲ್ಯೂ ಬಂದು ಒಂದು ಪೊಸಿಷನಾಗಿ ಇರ್ತದೆ, ಈ ಎರಡನೇ ಸೆಕೆಂಡ್ ವ್ಯಾಲ್ಯೂ ಬಂದು ಇನ್ನೊಂದು ಪೊಸಿಷನಾಗಿ ಇರ್ತದೆ ಅಂತ ಅರ್ಥ ಮಾಡ್ಕೊಬಾರ್ದು. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಕೊಟೇಶನ್ ಅನ್ನೋದು ಏನೂ ಇಲ್ಲ. ಇದು ಕಂಪ್ಲೀಟಾಗಿ ಒಂದೇ ಪೊಸಿಷನಾಗಿ ಕೂತಿರುತ್ತೆ. ಇದಕ್ಕೆ ಯಾವುದೇ ರೀತಿ ಪೊಸಿಷನ್ ಇರಲ್ಲ. ಇದೇ ನಿನಗೆ ಸ್ಟೋರೇಜ್ ಇದಕ್ಕೆ, ಸರಿನಾ? ಸ್ಟ್ರಿಂಗಿಗೆ ಬೂಲೆನಿಗೆ ಇದೇ ಸ್ಟೋರೇಜ್ ನಿಮಗೆ. ಮತ್ತು ಹಂಗಾದ್ರೆ ಇವಾಗ ಇಲ್ಲಿ ಸ್ಟ್ರಿಂಗಿಗೆ ಅದಕ್ಕೆ ಈ ಕಾನ್ಸೆಪ್ಟ್ ಅರ್ಥ ಇದಾಗಲ್ಲ. ಅಂದರೆ ಅರ್ಥ ಆಗುತ್ತೆ, ಯಾಕಂದರೆ ಇವಾಗ ನೋಡಿರ್ಬೇಕಾದ್ರೆ ಇಂಟ್ ಡೇಟಾದೊಳಗಡೆ 12 ಅಂತ ಇಟ್ಟಿದೆಯಾ. ಇವಾಗ ನೀನು ಇಂಟು ಮತ್ತೆ ನೀನು 12 ಅಂತ ಇರೋದನ್ನ ಮತ್ತೆ ನೀನು ಚೇಂಜ್ ಮಾಡ್ಬೋದು. ಯಾಕಂದರೆ ಒಂದೇ ಪೊಸಿಷನ್ ಐತೆ, ಅದು ಪೊಸಿಷನ್ ಏನಿಲ್ಲ. ನೀನು ಬೇಕಾದ್ರೆ ಪ್ರಿಂಟು ಡೇಟಾ ರನ್ ಮಾಡಿರಿ, ಅಪ್ಡೇಟ್ ಆಗುತ್ತೆ. 12 ಇದ್ದಿದ್ದು 25 ಆಯಿತು. ಅದೇ ವೇರಿಯೇಬಲ್ಗೆ ನಾವು ಮಾಡಿದ್ದೀವಿ. ಅಂದರೆ ಇದನ್ನೇನಂತ ಕರೀರಿ ನಾವು ಪ್ರೀವಿಯಸ್ ಕ್ಲಾಸ್ ಒಳಗಡೆ ಇನಿಷಿಯಲೈಸ್ ಅಂತ ಕರೆದ್ರಿ. ಅಂದರೆ ಇದೇ ವೇರಿಯೇಬಲ್ ಒಳಗೆ, ಅಂದರೆ ಈ ವೇರಿಯೇಬಲ್ಗೆ ಮತ್ತೆ ವ್ಯಾಲ್ಯೂ ಚೇಂಜ್ ಮಾಡೋದೇ ಇನಿಷಿಯಲೈಸ್ ಅಂತ ಕರೆದ್ರಿ. ಇಲ್ಲಿ ಇವಾಗ ಇದು ಮ್ಯೂಟೇಬಲ್ ಅಂತಲೇ ಅರ್ಥ ಮಾಡ್ಕೊಬೋದು, ಸರಿನಾ? ಇಂಟಿಜರ್ಗೆ ಮತ್ತು ಬೂಲಿಯನ್ ಟೈಪ್ಗೆ ಆ ಕಾನ್ಸೆಪ್ಟ್ ಪಕ್ಕಿಕ್ರಿ. ಇವಾಗ ಇದನ್ನು ನೋಡ್ಕೊತ ಹೋಗ್ರಿ, ಈ ಥರ ಇರೋದನ್ನ. ಇವಾಗ ಡಿಕ್ಷನರಿ ಟೈಪ್ನ ನೋಡೋಣ. ಡೇಟಾ ನೋಡೋಣ. ಫಸ್ಟು ನಾವು ಈ ಥರ ಬರೀತಾ ಇರೋದಲ್ವಾ, ಡಿಕ್ಷನರಿ ಡೇಟಾ. ಇವಾಗ ನಾನು ಒಂದು ಸ್ಟೂಡೆಂಟ್ದು ಎಕ್ಸಾಂಪಲ್ ತಗೊತೀನಿ. ನೇಮು ಮತ್ತು ಫಸ್ಟ್ ಐ ಡಿ ತಗೊತೀನಿ. ಒಂದು ಕಾಲೇಜ್ ಒಳಗಡೆ ಇರೋದು ಐ ಡಿ, ಮತ್ತು ನೇಮು, ಮತ್ತು ಸೆಕ್ಷನ್ನು, ಮತ್ತು ಅಡ್ರೆಸ್. ಯಾವುದೋ ಒಂದು ಅಡ್ರೆಸ್ ಹಾಕ್ತೀನಿ, ಇಲ್ಲ ಕಾಲೇಜ್ ನೇಮ್ ಹಾಕ್ತೀನಿ. ಅಡ್ರೆಸ್ ಬೇಡ, ಕಾಲೇಜ್ ನೇಮ್ ಹಾಕ್ತೀನಿ. ನೇಮ್ ಏನೋ ಒಂದು ಹೆಸರು ಬರೀತೀನಿ ಅರ್ಥ ಆಗೋಕ್ಕೋಸ್ಕರ. ಸೊ ಇವಾಗ ಇದು ಡಿಕ್ಷನರಿ ಅಂತ ಹೇಳೋದಲ್ವಾ. ಇವಾಗ ಇದು ಡಿಕ್ಷನರಿ ಅಂತ ಹೇಳಿದೆ. ಆ ಈಕ್ವಲ್ ಸೈನಿಂದ ಬರೋದನ್ನು ಏನಂತ ಹೇಳ್ತಾ ಇದ್ರಿ, ವೇರಿಯೇಬಲ್, ಡಿಕ್ಷನರಿ ಡೇಟಾ ವೇರಿಯೇಬಲ್ ಅಂತ ಕರೆದ್ರಿ. ಸೊ ಇವಾಗ ನಾನಿವಾಗ ಒಂದು ಆಕ್ಸೆಸ್ ಮಾಡ್ತೀನಪ್ಪ. ಆಕ್ಸೆಸ್ ಮಾಡೋದು ಹೆಂಗೆ, ಈ ಥರ. ಸೊ ಇವಾಗ ಅದರ ಕೀ ಕೊಟ್ಟರೆ ನಿನಗೆ ಬರಬೇಕು. ಇವಾಗ ಆಕ್ಸೆಸ್ ಆಗುತ್ತೆ ಇದು ಕೂಡ, ಯಾಕಂದ್ರೆ ನಾವು ಅಲ್ಲಿ ಪ್ರೀವಿಯಸ್ ಕ್ಲಾಸಾಗಿ ನೋಡಿದರೆ ಆಕ್ಸೆಸ್ ಆಗುತ್ತೆ. ಸೊ ಇವಾಗ ಇದಕ್ಕೆ ಆ ಐ ಡಿಗೆ ನಾನು ಇವಾಗ ಒಂದೊಂದು ವ್ಯಾಲ್ಯೂನ ಇವಾಗ 101001 ಅಂತ ಹಾಕ್ತೀನಿ. ಅಲ್ಲೇನಿದೆ ನಮಗೆ 10100 ಅಂತ ಐತೆ. ಇದು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಪ್ಡೇಟ್ ಆಗುತ್ತೆ ನೋಡೋಣ. ಸೊ ಇದು ಅಪ್ಡೇಟ್ ಆಗ್ತಿದೆ. ಸೊ ಅಪ್ಡೇಟ್ ಆಗ್ತಾ ಇರೋದ್ರಿಂದ ಯಾಕಂದ್ರೆ ನೋಡಿರಿ, ಇವಾಗ ಡೇಟಾ ರನ್ ಮಾಡಿ ನೋಡಿ 101 ಅಂತ ಆಯಿತು. ಸೊ ಇವಾಗ ಇದನ್ನು ನಾವು ಏನಂತ ಕರಿಬೋದು, ಮ್ಯೂಟಬಲ್ ಅಂತ ಕರಿಬೋದು. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ ಇದ್ರೊಳಗಡೆ. ಮತ್ತು ಇವಾಗ ಟಪಲ್ ನೋಡೋಣ. ಟಪಲ್ನ ಹೆಂಗೆ ಬರೆದ್ರಿ, ಈ ಥರ ಬರೋದಲ್ವಾ. ಇದರೊಳಗೆ ಇದೇನು ಅಲೋ ಮಾಡ್ತಿಲ್ಲ, ಓನ್ಲಿ ಇದು ಏನೇನು ಡೇಟಾ ಅಲೋ ಮಾಡ್ತೈತೆ, ಸ್ಟ್ರಿಂಗ್ ಡೇಟಾನ ಅಲೋ ಮಾಡ್ತೈತೆ, ಇಂಟಿಜರ್ ಡೇಟಾನ ಅಲೋ ಮಾಡ್ತೈತೆ, ಬೂಲಿಯನ್ ಟೈಪ್ ಎಲ್ಲ ಅಲೋ ಮಾಡ್ತೈತೆ. ಡಿಕ್ಷನರಿನ ಅಲೋ ಮಾಡ್ತಿಲ್ಲ, ಲೀಸ್ಟ್ ಡೇಟಾ ಟೈಪ್ನ ಅಲೋ ಮಾಡ್ತಿಲ್ಲ. ಇದು ಅದನ್ನು ತಲೆ ಇಟ್ಕೊಳ್ಳಿ ಅಷ್ಟೇನಾ. ಮತ್ತಿವಾಗ ಇಂಟಿಜರ್ ನನ್ನ ಹೆಸರು ಕೊಡ್ತೀನಿ. ಇವಾಗ ಇದಕ್ಕೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕು. ವೇರಿಯೇಬಲ್ ಕ್ರಿಯೇಟ್ ಮಾಡೋದಕ್ಕೆ ಆ ಸಿಂಬಲ್ ಬರೋದು, ಅದರಿಂದ ಬರೆಯೋದನ್ನ ಏನಂತ ಕರೀತಾರೆ,
ಟಪಲ್ ಡೇಟಾ ಅಂತ ಕರೀತಾರೆ. ಸೊ ಇವಾಗ ಟಪಲ್ ನಾವು ಆಕ್ಸೆಸ್ ಮಾಡ್ಬೋದು, ಎಲ್ಲದ್ರಾಗೂ ಆಕ್ಸೆಸ್ ಮಾಡ್ಬೋದು, ಬಟ್ ಅಪ್ಡೇಟ್ ಮಾಡ್ತಾ ಇರೋದನ್ನೇ ಆಗದೇ ಇರೋದನ್ನೇ ನಮಗೆ ಏನಂತ ಕರೀತಾರೆ, ಅದನ್ನ ಜೀರೋ ಪೊಸಿಷನ್. ನೋಡಿರಿ ಇವಾಗ ಆಕ್ಸೆಸ್ ಆಗ್ತಿದೆ ಬಟ್ ಇವಾಗ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 12 ಇರೋದನ್ನ 21ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ, ನೋಡೋಣ ಆಗ್ತದೆ ನೋಡಿ. ಸೊ ಆಬ್ಜೆಕ್ಟ್ ಅಂದರೆ ಟಪಲ್ ಅನ್ನೋದು ಸಪೋರ್ಟ್ ಮಾಡ್ತಿಲ್ಲ ಐಟಮ್ ಅಸೈನ್ಮೆಂಟ್ಗೆ. ಇವಾಗ ಇದು ಇಮ್ಯೂಟಬಲ್. ಕಾನ್ಸೆಪ್ಟ್ ಅಷ್ಟೇ, ಇನ್ನೇನಿಲ್ಲ. ಇವಾಗ ಇದಕ್ಕೆ ಕಂಪ್ಲೀಟ್ ಕ್ಲಾಸ್ ಮುಗಿದು ಸೆಟ್ಟಿಗೆ ಹೋಗೋಣ. ಸೆಟ್ಟದು ಬೇಕಾದ್ರೆ ನೋಡ್ರಿ, ಸೆಟ್ ಡೇಟಾ. ಹೌದು, ಟಪಲ್ ಡೇಟಾದೊಳಗೆ ನಮಗೆ ಎಲ್ಲ ಡೇಟಾನ ಅಸೈನ್ ಮಾಡ್ಬೋದು. ಸೆಟ್ ಒಳಗಡೆ ಅದು ಅಲೋ ಮಾಡಿಲ್ಲ, ಏನೋ ಲೀಸ್ಟು ಮತ್ತು ಡಿಕ್ಷನರಿ ಡೇಟಾ ಅಲೋ ಮಾಡಿಲ್ಲ. ಅಂದರೆ ಇವಾಗ ಇಲ್ಲಿ ಟಪಲ್ ಅನ್ನೋದು ಇಮ್ಯೂಟಬಲ್, ಸ್ಟ್ರಿಂಗು ಟಪಲ್ಲು ಇಮ್ಯೂಟಬಲ್. ಸೆಟ್ ನೋಡೋಣ. ಮತ್ತು ಇದು ಔಟ್ಪುಟ್ ಕೊಡ್ಬೇಕಾದ್ರೆ ಕೂಡ ಆರ್ಡ್ರನ್ನ ಚೇಂಜ್ ಮಾಡ್ತೈತೆ. ಸೆಟ್ಟು ಅಂದರೆ ಒಂದು ಆರ್ಡ್ರ್ ಒಳಗಡೆ ಸೆಟ್ ಮಾಡಿಕೊಡ್ತೈತೆ ನಮಗೆ. ಸೆಟ್ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಇಂಪಾರ್ಟೆಂಟ್ ಅಲ್ಲ. ಸುಮ್ಮನೆ ಕಾನ್ಸೆಪ್ಟು ಅದೊಂದು ಇದೆ ಅಂತ ತಿಳ್ಕೊಳೋದಕ್ಕೋಸ್ಕರ ಹೇಳ್ತಿರೋದು ಅಷ್ಟೇ, ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆಕ್ಸೆಸ್ ಆಗುತ್ತೆ, ಬೇಕಾದ್ರೆ ರನ್ ಮಾಡಿ. ಆಕ್ಸೆಸ್ ಆಗ್ತಿದೆ. ಸೆಟ್ಟು ಕೂಡ ಆಗ್ತಿಲ್ಲ, ಆಕ್ಸೆಸ್ ಮಾಡೋಕ್ಕೆ ಆಗ್ತಿಲ್ಲ ಇದರೊಳಗಡೆ. ಸೆಟ್ ಅನ್ನೋದು ಒಂದೊಂದ್ಸತಿ ಪೊಸಿಷನ್ ಚೇಂಜಸ್ ಆಗ್ತಾಯಿದೆ. ಸೊ ಸೆಟ್ ಕಾನ್ಸೆಪ್ಟ್ ಬಿಟ್ಟು ಹಾಕಿ ಬೇಡ, ಇದು ಇಂಪಾರ್ಟೆಂಟ್ ಅನ್ನಲ್ಲ. ಸೊ ಇವಾಗ ಇದು ಅರ್ಥ ಆಯ್ತಿಲ್ವಾ? ಪ್ರಿಂಟ್ ಫಂಕ್ಷನ್ ಅಂದರೆ ಆಕ್ಸೆಸ್ ಮಾಡೋದು ಮತ್ತು ಅದನ್ನ ಅಪ್ಡೇಟ್ ಮಾಡ್ತಾವೆ, ಚೇಂಜ್ ಅಥವಾ ರೀಪ್ಲೇಸ್ಮೆಂಟ್ ಮಾಡೋದನ್ನೇ ಅಂತ ಕರಿತಾ ಇದ್ದೀರಿ. ಅಸೈನ್ಮೆಂಟ್ ಮಾಡೋದನ್ನೇ ಅದಿಷ್ಟು ಸೇರಿ ಒಂದೇ ಅಪ್ಡೇಟ್ ಅಂತ ತಿಳ್ಕೊಳ್ಳಿ. ಆ ಅಪ್ಡೇಟ್ ಆಗಿದ್ರೆ ಮ್ಯೂಟಬಲ್ಲು, ಅಪ್ಡೇಟ್ ಆಗ್ತಿದ್ದರೆ ಇಮ್ಯೂಟಬಲ್ಲು, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ ಇರೋಳಗಡೆ. ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.